ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ಪರಕೀಯರ ದಾಳಿಯದಾಯ್ತು ಹೋಯ್ತು. ಆದ್ರೆ ಹಿಂದೂ ಹಿಂದೂಗಳು ಇವತ್ತು ಬೇರೆ ಧರ್ಮದ ಆಚರಣೆಗಳನ್ನ ಆಚರಣೆ ಮಾಡ್ತಾ ನಮ್ಮ ಧರ್ಮದ ವ್ಯಾಲ್ಯೂಸ್ ನ ಬೇರೆ ದೇಶದವರು ಬಂದು ಇಲ್ಲಿ ತಿಳ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ದೇಶದ ವ್ಯಾಲ್ಯೂ ಏನು, ಧರ್ಮ ಏನು, ಆಚರಣೆ ಏನು, ಸಂಪ್ರದಾಯ ಏನು. ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ? ಕ್ರಿಸ್ಮಸ್ ಸೆಲೆಬ್ರೇಟ್, ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತೀವಿ. ಆದ್ರೆ ನಮ್ಮ ಬೇಸಿಕ್ ಹಬ್ಬಗಳಿತ್ತಲ್ಲ ನಮ್ಮ ದೇಶದಲ್ಲಿ ಇಷ್ಟೆಷ್ಟೋ ಹಬ್ಬಗಳು, ಯುಗಾದಿ ಹಬ್ಬ ಆಗ್ಬೋದು, ಇನ್ನೊಂದು ಹಬ್ಬಗಳಾಗ್ಬೋದು, ಇಂಥದ್ದಲ್ಲಿ ಆಸಕ್ತಿ ಅನ್ನೋದನ್ನ ಕಡಿಮೆ ಮಾಡ್ಕೊಳ್ಳಿ. ಕಾರಣ ಅದರ ಆಚರಣೆ ಸ್ವಲ್ಪ ಕಷ್ಟ, ಸಾಂಪ್ರದಾಯಿಕವಾಗಿ ಮಾಡೋದಾದ್ರೆ ಸ್ವಲ್ಪ ಕಷ್ಟವಾದ, ಈಸಿಯಾಗಿ ಸೆಲೆಬ್ರೇಟ್ ಮಾಡೋದು, ಕುಡಿದು ಮಜಾ ಮಾಡಬಹುದು, ನಮಗೆ ಒಂದು ಫನ್, ಜನ ಪೂರ್ತಿಯಾಗಿ ಮಕ್ಕಳಿಗೆ ಅದನ್ನೇ ತಿಳಿಸ್ಕೊಡ್ತಾ ಇದೀವಿ ನಾವು ಅಂತಲ್ಲ. ಎಜುಕೇಶನ್ ಕೂಡ ಅದನ್ನೇ ಹೇಳ್ಕೊಡ್ತಾ ಇದೆ. ಎಜುಕೇಶನ್ ಸಿಸ್ಟಮ್ ಅನ್ನೋದು ಟೋಟಲ್ ಆಗಿ ಮಕ್ಕಳನ್ನ ಆ ರೀತಿ ಡೈವರ್ಟ್ ಮಾಡ್ತಾ ಇದೆ. ಇದು ಒಂದು ಸ್ಟಡಿ ಹೇಳ್ತಾರೆ. ಓವರ್ ಆಲ್ ಆಗಿ ನಮ್ಮ ಸ್ಕೂಲ್ಗಳಲ್ಲಿ ಏನ್ ಸೆಲೆಬ್ರೇಟ್ ಮಾಡ್ತಾರೆ? ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡೋದು, ಸಾಂಟಾ ಕ್ಲಾಸ್ ಡ್ರೆಸ್ ಹಾಕೊಂಡು ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡೋದು. ಯಾವತ್ತಾದ್ರೂ ದಾವಣಿ ಹಾಕೊಂಡು ಸಂಕ್ರಾಂತಿ ಹಬ್ಬ ಸೆಲೆಬ್ರೇಟ್ ರಜಾ ಕೊಟ್ಬಿಡ್ತಾರೆ. ಅದ್ರ ಬಗ್ಗೆ ಯಾರಿಗೂ ಮಾಹಿತಿನೇ ಕೊಡಲ್ಲ. ಈ ರೀತಿ ಸೆಲೆಬ್ರೇಟ್ ಮಾಡ್ತೀವಿ, ಈ ರೀತಿ ಹಿಸ್ಟ್ರಿ ಇದೆ, ಕೊಡಲ್ಲ. ಎಜುಕೇಶನ್ ಸಿಸ್ಟಮ್ ಅನ್ನೋದೇ ಮಕ್ಕಳನ್ನ ಡೈವರ್ಟ್ ಮಾಡ್ತಾ ಇದೆ. ಮಕ್ಕಳು ಕಂಪ್ಲೀಟ್ ಆಗಿ ಒಂದು ಪರಕೀಯ ಇದಕ್ಕೆ ಅಡಾಪ್ಟ್ ಆಗ್ತಾ ಇದಾರೆ ಅಂತ ಅನ್ಸೋದಿಲ್ಲ. ಒಂದ್ಸಲ ಯೋಚನೆ ಮಾಡಿ ನೋಡಿ. ನಮ್ಮ ಮಕ್ಕಳಿಗೆ ಕ್ರಿಸ್ಮಸ್ ಬಗ್ಗೆ ಗೊತ್ತು, ಯುಗಾದಿ ಬಗ್ಗೆ ಗೊತ್ತಿಲ್ಲ, ಸಂಕ್ರಾಂತಿ ಬಗ್ಗೆ ಕೇಳಿದ್ರೆ ಗೊತ್ತಿಲ್ಲ, ರಾಮನವಮಿ ಬಗ್ಗೆ ಕೇಳಿದ್ರೆ ಗೊತ್ತಿಲ್ಲ, ದಸರಾ ದೀಪಾವಳಿ ಹೊಡಿಬೇಕು, ಎಂಜಾಯ್ ಮಾಡಬೇಕು, ಆಚರಣೆ ಹಿಂದೆ ಹಿಸ್ಟ್ರಿ ಗೊತ್ತಿಲ್ಲ. ಯಾಕೆಂದ್ರೆ ಇದನ್ನ ಯಾವ್ದನ್ನು ಕೂಡ ಹೇಳ್ಕೊಡ್ತಾ ಇಲ್ಲ. ಸ್ಕೂಲ್ಗಳಲ್ಲಿ ಏನ್ ಹೇಳ್ಕೊಡ್ತಾರೆ? ಕ್ರಿಸ್ಮಸ್, ಅಲ್ಲಿನ ವ್ಯಾಲ್ಯೂ ಸಿಸ್ಟಮ್ ಮಾತ್ರ ಇದೆ, ಎಜುಕೇಶನ್ ಸಿಸ್ಟಮ್ ಮಾತ್ರ ಇದೆ, ಅಲ್ಲಿನ ಎಜುಕೇಶನ್ ಅಲ್ಲಿನ ಆಚರಣೆಗಳನ್ನ ಕೂಡ ಇಲ್ಲಿ ಮಕ್ಕಳು ಖುಷಿ ಆಗುತ್ತೆ. ಮಕ್ಕಳಿಗೆ ಮಾಡ್ತಾ ಇದ್ದಾರೆ. ಯಾಕೆ ನಮ್ಮ ಆಚರಣೆಗಳಿಗೆ ಬೆಲೆ ಕೊಡ್ತಾ ಇಲ್ಲ? ಈ ಎಜುಕೇಶನ್ ಇದನ್ನ ನಾವು ಕೇಳ್ತಾ ಇಲ್ಲ. ಅದೇ ಕಾರಣಕ್ಕೆ ಮಕ್ಕಳ ಮೈಂಡ್ ಅನ್ನೋದು ಟೋಟಲ್ ಆಗಿ ಕಂಪ್ಲೀಟ್ ಆಗಿ ಇನ್ನೊಂದು 10 ರಿಂದ 15 ವರ್ಷದಲ್ಲಿ ಈ ಭಾರತೀಯ ಆಚರಣೆಗಳು ಕಂಪ್ಲೀಟ್ ಆಗಿ ಪರಕೀಯ ಆಚರಣೆಗಳು ನಮ್ಮ ದೇಶದ ಮೇಲೆ ದಾಳಿ ಮಾಡಿ ಅದನ್ನೇ ಮಕ್ಕಳು ಫಾಲೋ ಮಾಡ್ತಾರೆ. ಈಗ ಆಲ್ರೆಡಿ ಮಕ್ಕಳು ಎಷ್ಟೋ ಆಚರಣೆ ಮಾಡಿಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಗೊತ್ತೂ ಇಲ್ಲ. ಏನೋ ಅವತ್ತು ರಜಾ ಕೊಟ್ಟರು ಮನೆಯಲ್ಲಿ ಮಜಾ ಮಾಡಿದ್ವಿ, ಎಲ್ಲ ಓದಿ ಸುತ್ತ ಮಾತ್ರ ಗೊತ್ತು ಅನ್ನೋದು ಬಿಟ್ಟು ಬೇರೆ ಧರ್ಮದ ಆಚರಣೆಗಳು ಎಜುಕೇಶನ್ ಮೂಲಕ, ಬೇರೆ ಯಾವ್ದ್ರಿಂದನೂ ಅಲ್ಲ, ಇಲ್ಲ ಮೀಡಿಯಾಗಳ ಮೂಲಕ, ನಮ್ಮ ಮಕ್ಕಳ ಮೈಂಡ್ ಅಲ್ಲಿ ಉಳ್ಕೊಳ್ತಾ ಇದೆ. ಮಕ್ಕಳು ಅದನ್ನೇ ತಿಳ್ಕೊಳ್ತಾ ಇದ್ದಾರೆ. ಅದೇ ಸರಿ, ನಾವು ಅದೇ ರೀತಿ ಬದುಕಬೇಕು ಅನ್ಕೊಳ್ತಾ ಇದ್ದಾರೆ. ಬೇಸಿಕ್ ನೇಟಿವಿಟಿ ಮರಿತಾ ಇದೆ. ನಾವು ಮಕ್ಕಳಿಗೆ ಏನ್ ಹೇಳ್ಕೊಡ್ತೀವಿ? ಎಜುಕೇಶನ್ ಸಿಸ್ಟಮ್ ಏನ್ ಕೊಡಿಸ್ತಾ ಇದ್ದೀವಿ? ಹೈ-ಫೈ ಸ್ಕೂಲಲ್ಲಿ ಓದಿಸ್ತಾ, ಹೈ-ಫೈ ಎಜುಕೇಶನ್ ಕೊಡ್ತಾ ಇರೋರು ಪ್ರಮೋಟ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಮಗೆ ಗೊತ್ತಾಗ್ತದೆ. ಒಂದ್ಸಲ ಯೋಚನೆ ಮಾಡಿ, ಗೌರ್ಮೆಂಟ್ ಸ್ಕೂಲ್ಗಳು ಮುಚ್ಚೋಗ್ತಾ ಇದೆ, ಅದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ನನ್ನ ಮಗ ಆಕ್ಸ್ಫರ್ಡ್ ದೊಡ್ಡ ಸ್ಕೂಲಲ್ಲಿ ಓದ್ತಾ ಇದ್ದಾನೆ, ನನ್ನ ಮಗಳು ಆ ಸ್ಕೂಲಲ್ಲಿ ಓದ್ತಾ ಇದ್ದಾಳೆ, ಇಂಟರ್ನ್ಯಾಷನಲ್ ಲೆವೆಲ್ ಸ್ಕೂಲ್. ಬೇಸಿಕ್ ನೇಟಿವಿಟಿನೇ ಮರೆತು ಹೋಗ್ತಾ ಇದೆ. ಮುಂದೆ ಒಂದು ದಿನ ನೇಟಿವಿಟಿ ಇಲ್ಲದೆ ನಿಮ್ಮನ್ನು ಕೂಡ ಕಾಲಲ್ಲಿ ಒದ್ದು ಹೋಗ್ತಾರೆ. ಅದೇ ಇವತ್ತಿನ ಪರಿಸ್ಥಿತಿ. ಯಾಕೆ ಅಂದ್ರೆ ತಂದೆ ತಾಯಿ ಅಂದ್ರೆ ಕಾಪಾಡೋರು, ಮಕ್ಕಳು ಅವ್ರನ್ನ ದೇವ್ರ ರೀತಿ ನೋಡೋರು. ಇವತ್ತಿನ ಕಾಲ ಹೇಗೆ ಬಂದಿದೆ? ಪರಕೀಯ ಅಲ್ಲಿನ ಸಿಸ್ಟಮ್ ಇಲ್ಲಿ ಅಡಾಪ್ಟ್ ಮಾಡ್ಕೊಳ್ತಾರೆ. ತಂದೆ ತಾಯಿನ ಅಲ್ಲಿ ಮಕ್ಕಳು ಮಾಡೋದಿಲ್ಲ. 18 ವರ್ಷ ಆಯ್ತಾ ನೋಡ್ಕೊಳ್ತೀವಿ ಅನ್ನೋ ರೀತಿ ಬದುಕ್ತಾರೆ. ಅದು ಇವತ್ತು ನಮ್ಮ ಮಕ್ಕಳ ಮೈಂಡ್ ಅಲ್ಲಿ ಕೂತ್ಕೊಳ್ತಾ ಇದೆ. ಯೋಚನೆ ಮಾಡಿ, ಇಲ್ಲ ಅಂದ್ರೆ ಮುಂದೆ ಒಂದು ದಿನ ಕಾಲದಲ್ಲಿ ಹೋಗ್ತಾ ಇರ್ತಾರೆ ಮಕ್ಕಳು, ನನ್ನ ಲೈಫ್ ನೀನ್ ಯಾರು ಕೇಳೋದು? ಅಂತದಕ್ಕೆ ನಾವು ಈ ಎಜುಕೇಶನ್ ಸಿಸ್ಟಮ್ ಬದಲಾಗಬೇಕು. ಇಂಡಿಯನ್ ಎಜುಕೇಶನ್ ಸಿಸ್ಟಮ್
ಬರಬೇಕು, ನಮ್ಮ ದೇಶದ ಹಬ್ಬಗಳಿಗೆ ಪ್ರಾಮುಖ್ಯತೆ ಕೊಡಬೇಕು, ಸಂಪ್ರದಾಯಗಳನ್ನ ಬೆಳೆಸಬೇಕು. ಫಾರಿನರ್ಸ್ ಬಂದು ಕಲಿತು ಹೋಗ್ತಾ ಇದ್ದಾರೆ ಬೆಲೆ ಕೊಡಬೇಕು. ನಾವು ಆ ದೇಶಗಳ ಆಚರಣೆಗಳನ್ನ ಬೆಳೆಸ್ತಾ ಇದ್ದೀವಿ. ಇದು ಒಳ್ಳೇದಕ್ಕ ಅರ್ಥ ಮಾಡ್ಕೊಳ್ತಾ ಇಲ್ಲ. ಇಲ್ಲಿ ಒಬ್ಬ ವ್ಯಕ್ತಿ ಹೇಳ್ತಾನೆ, ಅವನು ಸೈತಾನಿ ವಿಡಿಯೋ ನೋಡಿ, ಅರ್ಥ ಮಾಡ್ಕೊಳ್ಳಿ. ಎಜುಕೇಶನ್ ಸಿಸ್ಟಮ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಇರಬೇಕು. ಅಲ್ಲಿರುವಂತ ಸಿಸ್ಟಮ್ that Satanists use to put thought into children and to other people's mind, and then they sit back to see what happens. But those Satanists, the teachers, would come back to satanic rituals at times and say there's certain children that we cannot project to, and it is like they have a blue circle of fire, like a torch, a blue torch around them. So later we figured out those were the children that their parents were praying for. Those were the children that the parents were praying the blood of Christ over those children every morning as they leave the house. So those children can't be touched or projected to, you see. And these are the things that parents need to know, and what their authority in Christ is. There's a technique that's ಇವರು ಅಲ್ಲಿನ ಆಚರಣೆದ ಬಗ್ಗೆ ಹೇಳ್ಕೊಂಡ್ರು ಬಿಡಿ. ಆ ದೇಶದಲ್ಲಿರುವಂತ ಆಚರಣೆ ಈ ತರ ಒಂದು ಟೀಚಿಂಗ್ ಅನ್ನೋ ನಡೀತಾ ಇದೆ. ಅದನ್ನೇ ನಾನು ಇಲ್ಲಿ ಹೇಳ್ತಾ ಇರೋದು. ನಮ್ಮ ದೇಶದಲ್ಲೂ ಅಂತದ್ದೇ ನಡೀತಾ ಇದೆ, ಒಂದು ಟೀಚಿಂಗ್ ನಡೀತಾ ಇದೆ. ಆ ಟೀಚಿಂಗ್ ವ್ಯವಸ್ಥೆಯಿಂದ ಮಕ್ಕಳು ದಾರಿ ತಪ್ತಾ ಇದ್ದಾರೆ. ನಮ್ಮ ಮಕ್ಕಳನ್ನ ನಮ್ಮ ದಾರಿಗೆ, ಹಿಂದೂ ಧರ್ಮದ ದಾರಿಗೆ ಬೇಡ, ಹಳೆಯ ಭಾರತದ ಆಚರಣೆಯ ದಾರಿಗೆ ಕರ್ಕೊಂಡ್ಬರ್ಬೇಕಾಗಿರೋದು ನಮ್ಮ ಕೆಲಸ. ಅದನ್ನ ಬಿಟ್ಟು ನಾವಿವತ್ತು ಕೈ ಚೆಲ್ಲಿ ಕುತ್ಕೊಂಡ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಓದಿಸ್ತೀನಿ, ಇನ್ನೊಂದ್ರಲ್ಲಿ ಓದಿಸ್ತೀನಿ ಅಂದ್ರೆ ಆ ಸ್ಕೂಲಲ್ಲಿ ಹೇಳ್ಕೊಡ್ತಾರೆ. ಕ್ರಿಸ್ಮಸ್ಗೆ ಒಂದು ಹಾಡು ಹೇಳ್ಕೊಡ್ತಾರೆ, ಇನ್ನೊಂದು ನ್ಯೂ ಇಯರ್ಗೆ ಒಂದು ಹಾಡು ಹೇಳ್ಕೊಡ್ತಾರೆ, ಇನ್ನೊಂದು ಯಾವ್ದೋ ಅರಬ್ ಹಬ್ಬಗಳಿಗೆ ಒಂದು ಹಾಡು ಹೇಳ್ಕೊಡ್ತಾರೆ, ಸೆಲೆಬ್ರೇಟ್ ಮಾಡಿ ಅಂತಾರೆ. ಅದೇ ಹಿಂದೂ ಹಬ್ಬಗಳಿಗೆ ಯಾವ ಹಾಡು ಹೇಳ್ಕೊಡ್ತಾ ಇದ್ದಾರೆ, ಏನ್ ಸೆಲೆಬ್ರೇಟ್ ಮಾಡಿಸ್ತಾ ಇದಾರೆ? ಇದನ್ನ ಯಾರು ಪೇರೆಂಟ್ಸ್ ಕೇಳ್ತಾ ಇಲ್ಲ. ನನ್ ಮಗ ಈ ತರ ಕ್ರಿಸ್ಮಸ್ ಡ್ರೆಸ್ ಹಾಕೊಂಡ, ಫೋಟೋ ಹೊಡಿಸ್ಕೊಂಡ, ಎಲ್ಲಾರ್ಗು ಶೇರ್ ಮಾಡ್ತೀವಿ, ನ್ಯೂ ಇಯರ್ ಈ ತರ ಮಾಡ್ದ ಹೇಗೆ ಶೇರ್ ಮಾಡ್ತೀವಿ, ಸ್ಕೂಲಲ್ಲಿ ಇಷ್ಟು ಪರ್ಸೆಂಟೇಜ್ ತಗೊಂಡ, ರ್ಯಾಂಕ್ ಬಂದ, ಆ ಯೂನಿವರ್ಸಿಟಿನಲ್ಲಿ ಸೀಟ್ ಸಿಕ್ತು ಶೇರ್ ಮಾಡ್ತೀವಿ. ಆದ್ರೆ ಬೇಸಿಕ್ ನೇಟಿವಿಟಿನೇ ಇದನ್ನ ನಾವು ಮರ್ತೋಗ್ತಾ ಇದ್ದೀವಿ. ಕೊನೆಗೆ ಅವನು ನಿಮ್ಮನ್ನು ಕೂಡ ಮರ್ತೋಗ್ತಾನೆ, ಅವಳು ನಿಮ್ಮನ್ನು ಕೂಡ ಮರ್ತೋಗ್ತಾಳೆ. ಎಂತಕ್ಕೋಸ್ಕರ ಬೇಕಾ ಬೇಡವಾ? ನಾವು ಯೋಚನೆ ಮಾಡ್ಬೇಕು. ಯೋಚನೆ ಮಾಡಿ, ಇವಾಗ್ಲೂ ಟೈಮ್ ಇದೆ ಎಜುಕೇಶನ್ ಸಿಸ್ಟಮ್ ಬದಲಾಯಿಸೋದಕ್ಕೆ. ಬದಲಾಯಿಸ್ಲಿಲ್ಲ ಅಂದ್ರೆ ಬೇರೆ ದೇಶದಲ್ಲಿ ಏನ್ ಪರಿಸ್ಥಿತಿ ಇದೆ, ನಮ್ಮ ದೇಶದಲ್ಲೂ ಅದೇ ಆಗುತ್ತೆ. ಅನುಭವಿಸೋದಕ್ಕೆ ಸಿದ್ಧ ಆಗ್ಬೇಕಷ್ಟೇ. ಆ ವ್ಯಕ್ತಿ ಅದೇ ಹೇಳಿದ್ದು. ಆ ದೇಶದಲ್ಲಿರುವಂತ ಸಿಸ್ಟಮ್, ಅಲ್ಲಿರುವಂತ ಮಕ್ಕಳು ಮೈಂಡ್ ಅಲ್ಲಿ ಸ್ವಲ್ಪ ಸ್ಪಿರಿಚುಲಿ ಹೇಳ್ತಾ ಇದ್ದಾರೆ, ಮಕ್ಕಳು ಮೈಂಡ್ ಅಲ್ಲಿ ಈ ರೀತಿ ತುಂಬಿ ಏನೋ ಒಂದು ಬದಲಾವಣೆ ತರ್ತಾ ಇದ್ದಾರೆ. ಆದ್ರೆ ನಮ್ಮ ದೇಶದಲ್ಲೂ ಕೂಡ ಟೀಚಿಂಗ್ ಸಿಸ್ಟಮ್ ಅನ್ನೋದು ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗ್ತೀವಿ ಅಂತ ಅಲ್ಲಿರುವಂತದ್ದನ್ನ ತಗೊಂಡ್ಬಂದು ನಮ್ಮ ಮಕ್ಕಳಲ್ಲಿ ತುಂಬಿ 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 ಇಲ್ಲಿ ನೇಟಿವಿಟಿನ ಹಾಳು ಮಾಡ್ಕೊಳ್ತಾ ಇದೀವಿ ಅಷ್ಟೇ. ಟೈಮ್ ಇದೆ, ಬದಲಾಯಿಸೋಣ. ಬೇರೆ ಬೇರೆ ವಿಷಯಗಳು ನಡೀತಾ ಇರತ್ತೆ, ತಿಳ್ಕೊಳ್ಳಿ, ಬದಲಾಯಿಸೋ ಪ್ರಯತ್ನ ಮಾಡಿ. ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬಾಯ್.